into the class. In the previous class we discussed about long run cost and types of long run cost. In the today class we discussed about very important topic, that is shades of long run cost. Actually it is a further continuation topic before the class. Before class alli ಏನು ಮಾಡಿದ್ವಿ, ಶಾರ್ಟ್ ರನ್ ಕಾಸ್ಟ್ ಮತ್ತು ಲಾಂಗ್ ರನ್ ಕಾಸ್ಟ್ ಮತ್ತು ಅದರ ಟೈಪ್ಸ್ ಮಾಡಿದ್ವಿ. ಅದು ಫರ್ದರ್ ಕಂಟಿನ್ಯೂಷನ್ ಟಾಪಿಕ್ ಶೇಪ್ಸ್ ಆಫ್ ಲಾಂಗ್ ರನ್ ಕಾಸ್ಟ್. ಲಾಂಗ್ ರನ್ ಕಾಸ್ಟ್ ಶೇಪ್ಸ್ ಕರ್ವ್ದು ಶೇಪ್ಸ್ ಯಾವ ತರ ಬರುತ್ತೆ ಅಂತ ಹೇಳಿ ಇನ್ ದಿಸ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಇನ್ 4 marks. So let me first discuss about what do you mean by long run. Long run means the time period in which all the inputs needed for production can be changes is known as the long run. So long run means the time period which all the inputs needed for production can be changes is known as the long run. So long run ಅಂದ್ರೆ ಅದೊಂದು ಟೈಮ್ ಪೀರಿಯಡ್ ಆಗಿದೆ. ಈ ಟೈಮ್ ಪೀರಿಯಡ್ ಅಲ್ಲಿ ಆಲ್ ದ ಇನ್ಪುಟ್ಸ್ ಎಲ್ಲ ಇನ್ಪುಟ್ಸ್ ಕೂಡ ಪ್ರೊಡಕ್ಷನ್ ಪರ್ಪಸ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವೈಲಬಲ್ ಇದೆ. ದಟ್ ಪೀರಿಯಡ್ ಈಸ್ ನೋನ್ ಆಸ್ ದ ಲಾಂಗ್ ರನ್. ಸೊ ಲಾಂಗ್ ರನ್ ಅಲ್ಲಿ ಪ್ರೊಡಕ್ಷನ್ ಮಾಡ್ಬೇಕಂತಂದ್ರೆ ಎಲ್ಲ ಇನ್ಪುಟ್ಸ್ ಕೂಡ, ಇನ್ಪುಟ್ಸ್ ಅಂದ್ರೆ ಯಾವ್ಯಾವ ಇನ್ಪುಟ್ಸ್ ಇದೆ ಪ್ರೊಡಕ್ಷನ್ ಪ್ರೋಗ್ರೆಸ್ ನಡಿಬೇಕಾದ್ರೆ ಆ ಎಲ್ಲ ಪರ್ಪಸ್ ಬೇಕಾಗಿರುವಂತ ಎಲ್ಲ ಇನ್ಪುಟ್ಸ್ ಕೂಡ ಎಲ್ಲ ಕಾಸ್ಟ್ ಕೂಡ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಅವೈಲಬಲ್ ಇದೆ. ದಟ್ ಟೈಮ್ ಪೀರಿಯಡ್ ಈಸ್ ನೋನ್ ಆಸ್ ದ long run cost. So long run cost means the time period in which all the inputs needed for production can be changes is known as the long run. In the long run all factors of production can be available. You know students, there are 4 factors of production: land, labor, capital, organization. Land ge reward sigutte rent, labor ge rewards wages, capital ಗೆ ಇಂಟ್ರೆಸ್ಟ್, ಪ್ರಾಫಿಟ್ ಗೆ ಆರ್ಗನೈಸೇಷನ್ ಗೆ ಪ್ರಾಫಿಟ್. ಸೊ ಇದರ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಕೂಡ ಲಾಂಗ್ ರನ್ ಅಲ್ಲಿ ಅವೈಲಬಲ್ ಇದೆ. ಎಲ್ಲಾ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಕೂಡ ಲಾಂಗ್ ರನ್ ಅಲ್ಲಿ ಚೇಂಜಸ್ ಮಾಡಬಹುದು. ಸೊ ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ದ ಫಿಕ್ಸ್ಡ್ ಅಂಡ್ ವೇರಿಯಬಲ್. ಫಿಕ್ಸ್ಡ್ ಅಂಡ್ ವೇರಿಯಬಲ್ ಅಂತ ಚೇಂಜಸ್ ಏನು ಇರೋದಿಲ್ಲ. ಇನ್ ದ ಲಾಂಗ್ ಪೀರಿಯಡ್ ಅಲ್ಲಿ ಟೈಮ್ ಪೀರಿಯಡ್ ತುಂಬಾ ಲಾಂಗ್ ಆಗಿರುತ್ತೆ ಪ್ರೊಡಕ್ಷನ್ ಪ್ರೊಸೆಸ್ ಅಲ್ಲಿ. ಈ ಟೈಮ್ ಪೀರಿಯಡ್ ಅಲ್ಲಿ ಎಲ್ಲ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಎಲ್ಲ ಕಾಸ್ಟ್, ಎಲ್ಲ ಇನ್ಪುಟ್ಸ್ ಕೂಡ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಅವೈಲಬಲ್ ಇರೋದ್ರಿಂದ there is no fixed and there is no variable. So in the long run there is no difference between total fixed cost and total variable cost. In the long run ಅಲ್ಲಿ total fixed cost and total variable cost the difference ಇರಲ್ಲ, because all cost and all factors of production and all the inputs can be changes ಇರೋದ್ರಿಂದ there is no difference between total fixed cost and total variable cost. ಅದೇ ಶಾರ್ಟ್ ರನ್ ಕಾಸ್ಟ್ ಹೋಗ್ಬೇಕಾದ್ರೆ ತುಂಬಾ ಕಡಿಮೆ ಟೈಮ್ ಇರುತ್ತೆ ಪ್ರೊಡಕ್ಷನ್ ಅಲ್ಲಿ. ಸೊ ಎಲ್ಲಾ ಕಾಸ್ಟ್ ಕೂಡ ಚೇಂಜ್ ಆಗಲ್ಲ. ಸಮ್ ಕಾಸ್ಟ್ ಏನಾಗುತ್ತೆ ಫಿಕ್ಸ್ಡ್ ಆಗಿರುತ್ತೆ, ಸಮ್ ಕಾಸ್ಟ್ ಏನಾಗುತ್ತೆ ವೇರಿಯಬಲ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ತೀವಿ ಅಲ್ಲಿ ಟೋಟಲ್ ಫಿಕ್ಸ್ಡ್ ಕಾಸ್ಟ್, ಟೋಟಲ್ ವೇರಿಯಬಲ್ ಕಾಸ್ಟ್, ಟೋಟಲ್ ಕಾಸ್ಟ್, ಆವರೇಜ್ ಫಿಕ್ಸ್ಡ್ ಕಾಸ್ಟ್, ಆವರೇಜ್ ವೇರಿಯಬಲ್ ಕಾಸ್ಟ್ ಅಂತ ಹೇಳಿ ಫಿಕ್ಸ್ಡ್ ಅಂಡ್ ವೇರಿಯಬಲ್ ಅಂತ ಡಿಫ್ರೆನ್ಸಿಯೇಷನ್ ಮಾಡಿ ಓದ್ತಿರ್ತೀವಿ. ಬಟ್ ಇನ್ ದ ಲಾಂಗ್ ರನ್ ಅಲ್ಲಿ ಅಂದ್ರೆ ಎಲ್ಲಾ ಕಾಸ್ಟ್ ಕೂಡ ಅವೈಲಬಲ್ ಇದೆ. there is no fixed cost. ಲಾಂಗ್ ರನ್ ಅಲ್ಲಿ ಯಾವುದು ಕೂಡ ಫಿಕ್ಸ್ಡ್ ಕಾಸ್ಟ್ ಇರಲ್ಲ, ಎಲ್ಲಾ ಕಾಸ್ಟ್ ಕೂಡ ಚೇಂಜ್ ಮಾಡ್ಕೊಳ್ಳೋಕೆ ಅವೈಲಬಲ್ ಇದೆ. ಅದಕ್ಕೋಸ್ಕರ ಟೋಟಲ್ ಫಿಕ್ಸ್ಡ್ ಕಾಸ್ಟ್, ಟೋಟಲ್ ವೇರಿಯಬಲ್ ಕಾಸ್ಟ್ ಅಂತ ಓದೋದಿಲ್ಲ. ಎಲ್ಲ ಡೈರೆಕ್ಟ್ಲಿ ಯಾವ್ದು ಓದ್ತೀವಿ ಅಂತ ಹೇಳಿದ್ರೆ ಟೋಟಲ್ ಕಾಸ್ಟ್ ಬಗ್ಗೆ ಮಾತ್ರ ಓದ್ತೀವಿ. ಸೊ there is no difference ಇರಲ್ಲ ಬಿಟ್ವೀನ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಮತ್ತೆ ಟೋಟಲ್ ವೇರಿಯಬಲ್ ಕಾಸ್ಟ್ ಬಗ್ಗೆ. ಸೊ ಎಲ್ಲಾ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅವೈಲಬಲ್ ಇದೆ. ಎಲ್ಲಾ ಇನ್ಪುಟ್ಸ್ ಕೂಡ ಪ್ರೊಡಕ್ಷನ್ ಪ್ರೋಸೆಸ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳೋಕೆ ಅವೈಲಬಲ್ ಇದೆ. ಸೊ ಕಾಸ್ಟ್ ಏನಾಗುತ್ತೆ ಡಿಫ್ರೆಂಟ್ ಆಗ್ತಾ ಹೋಗ್ತಿರುತ್ತೆ ಹೊರತು ಫಿಕ್ಸ್ಡ್ ಕಾಸ್ಟ್ ಅಂತ ಇರೋದಿಲ್ಲ. ಓಕೆ, ನೋಟ್ ಇಟ್ ಡೌನ್. Next,
types of long run cost. In the long run, there are only two types of long run cost. First one, long run average cost, LRAC. Second one, long run marginal cost, LRMC. Okay, in the long run ಅಲ್ಲಿ ಬರೀ ಟೂ ಟೈಪ್ಸ್ ಆಫ್ ಕಾಸ್ಟ್ ಬಗ್ಗೆ ಮಾತ್ರ ಸ್ಟಡಿ ಮಾಡ್ತೀವಿ. ಈ ಲಾಂಗ್ ರನ್ ಅಲ್ಲಿ ಫಿಕ್ಸ್ಡ್ ಕಾಸ್ಟ್ ಅಂತ ಸ್ಟಡಿ ಮಾಡಲ್ಲ. ಎಲ್ಲ ಕಾಸ್ಟ್ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಅವೈಲಬಲ್ ಇದ್ರೆ ಓನ್ಲಿ ಟೂ ಕಾಸ್ಟ್ ಬಗ್ಗೆ ಮಾತ್ರ ಸ್ಟಡಿ ಮಾಡ್ತೀವಿ. ಯಾವ್ದಂದ್ರೆ ಲಾಂಗ್ ರನ್ ಆವರೇಜ್ ಕಾಸ್ಟ್ ಮತ್ತೆ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್. ಅದೇ ಶಾರ್ಟ್ ರನ್ ಕಾಸ್ಟ್ ನ ಕ್ಲಾಸಿಫೈ ಮಾಡಬೇಕಾದ್ರೆ ಫಿಕ್ಸ್ಡ್ ಮತ್ತೆ ವೇರಿಯಬಲ್ ಆಗಿ ಆಲ್ಮೋಸ್ಟ್ 7 ಟೈಪ್ಸ್ ನ ರೆಫರ್ ಮಾಡ್ತೀವಿ. First one, total fixed cost. Second one, total variable cost. Third one, total cost, average fixed cost, average variable cost, average cost, marginal cost. ಇದರ 7 ಟೈಪ್ಸ್ ಕ್ಲಾಸಿಫೈ ಮಾಡಿ ಶಾರ್ಟ್ ರನ್ ಕಾಸ್ಟ್ ನ ರೆಫರ್ ಮಾಡ್ತೀವಿ. ಬಟ್ ಇನ್ ದ ಲಾಂಗ್ ರನ್ ಅಲ್ಲಿ ಎಲ್ಲಾ ಕಾಸ್ಟ್ಸ್ ಕೂಡ ಚೇಂಜಸ್ ಆಗಿರೋದ್ರಿಂದ ಹಾಗೂ ಅವೈಲಬಿಲಿಟಿ ಇರೋದ್ರಿಂದ ಟೂ ಕಾಸ್ಟ್ ಬಗ್ಗೆ ಮಾತ್ರ ಸ್ಟಡಿ ಮಾಡ್ತೀವಿ, LRAC ಮತ್ತೆ LRMC. ಲೆಟ್ ಮಿ ಫಸ್ಟ್ ಡಿಸ್ಕಸ್ ಅಬೌಟ್ ದ ಲಾಂಗ್ ರನ್ ಆವರೇಜ್ ಕಾಸ್ಟ್. Long run average cost means the cost per unit change of output is known as the long run average cost. So long run average cost means the cost per unit of output is known as the long run average cost. Long run average cost is the cost per unit of output. ಈಗ ಒಂದು ಮಾರ್ಕರ್ ಪೆನ್ ಪ್ರೊಡಕ್ಷನ್ ಮಾಡ್ತಿದ್ವಿ ಅಂತೇಳಿ ಅಸಂಪ್ಷನ್ ಮಾಡ್ತೀವಿ. ಈ ಮಾರ್ಕರ್ 10 ಮಾರ್ಕರ್ನ ಪ್ರೊಡಕ್ಷನ್ ಮಾಡ್ತಿದ್ವಿ, 100 ರೂಪೀಸ್ ಕಾಸ್ಟ್ ಆಗ್ತಿದೆ. ಕಾಸ್ಟ್ ಎಷ್ಟಾಗ್ತಿದೆ? 100 ರೂಪೀಸು. ಎಷ್ಟು ಮಾರ್ಕರ್ ಪ್ರೊಡಕ್ಷನ್ ಮಾಡ್ತೀವಿ? 10 ಮಾರ್ಕರ್ನ ಪ್ರೊಡಕ್ಷನ್ ಮಾಡ್ತಿದ್ವಿ. ಸೊ ಈ 100 ಮಾರ್ಕಲ್ಲಿ 10 ಮಾರ್ಕರ್ಗೆ 100 ರೂಪೀಸ್ ಆಗಿದೆ. ಸೊ ಈ 10 ಮಾರ್ಕರ್ಸ್ ಒಂದೊಂದು ಮಾರ್ಕರ್ಗೂ ಎಷ್ಟು ಪ್ರೊಡಕ್ಷನ್ ಆಯಿತು ಅಂತೇಳಿ ರೆಫರ್ ಮಾಡಿದ್ರೆ ದ average cost, long run average cost ಅಂತ ಹೇಳ್ತೀವಿ. ಸೊ ದ ಕಾಸ್ಟ್ ಪರ್ ಯೂನಿಟ್ ಆಫ್ ಔಟ್ಪುಟ್ to per unit ಅಂದ್ರೆ ಒಂದೊಂದು ಯೂನಿಟ್ಗೂ ಎಷ್ಟೆಷ್ಟು ಬೀಳ್ತು ಅಂತೇಳಿ ರೆಫರ್ ಮಾಡೋದು. ಸೊ 10 ಔಟ್ಪುಟ್ ಇದೆ, ಹಾಗಾದ್ರೆ ಒಂದೊಂದಕ್ಕೂ ಎಷ್ಟು ಬೀಳ್ತು ಅಂತೇಳಿ ಐಡೆಂಟಿಫೈ ಮಾಡ್ತೀವಲ್ಲ, ಅದನ್ನೇ ಲಾಂಗ್ ರನ್ ಆವರೇಜ್ ಕಾಸ್ಟ್. ಲಾಂಗ್ ರನ್ ಆವರೇಜ್ ಕಾಸ್ಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆಸ್ LRAC equals TC divided by Q. In the formula, LRAC represents long run average cost equals total cost divided by Q. Total cost in the output ಎಷ್ಟಾಗ್ತದೆ ಅಂತೇಳಿ divided by ಮಾಡಿದ್ರೆ we get the long run average cost. Okay, note it down. Next, second type. Second type is long run marginal cost. LRMC. So long run marginal cost means the cost per unit of total cost to change in output is known as the long run marginal cost. So long run marginal cost means the cost per unit of total cost to change in per unit of output is known as the long run marginal cost. So long run marginal cost is the cost of per unit total cost in the change in the per unit of output. Of total cost ಹೇಗೆ ಚೇಂಜ್ ಆಗುತ್ತೆ ಅದರ ತಕ್ಕ per unit ಅಲ್ಲಿ ಯಾವ ತರ ಚೇಂಜಸ್ ಆಗುತ್ತೆ ಅಂತ ರೆಫರ್ ಮಾಡಿದ್ರೆ long run marginal cost.
ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಅಂದರೆ ಇನ್ನೊಂದು ಥರ ಮೀನಿಂಗ್ ಇರ್ಬೋದು, ಇಟ್ ಇಸ್ ಎ ಎಕ್ಸ್ಟ್ರಾ ಕಾಸ್ಟ್ ಆರ್ ಅಡಿಷನಲ್ ಕಾಸ್ಟ್. ಈಗ ಫಾರ್ ಎಕ್ಸಾಂಪಲ್ ಆಲ್ರೆಡಿ 10 ಮಾರ್ಕರ್ಸ್ನ ಪ್ರಾಡಕ್ಟ್ 100 rupees ಕಾಸ್ಟ್ ಆಗ್ತಿರುತ್ತೆ. ಎಷ್ಟು ಪ್ರೊಡಕ್ಷನ್ಗೆ ಹೇಗೆ ಅಂತ ಹೇಳಿದ್ರೆ 10 ಮಾರ್ಕರ್ಸ್ ಪ್ರೊಡಕ್ಷನ್ಗೆ. ಓಕೆ, ಸೊ 10 ಮಾರ್ಕರ್ನ ಪ್ರೊಡಕ್ಷನ್ ಆಗೋಕ್ಕೆ 100 rupees ಅಷ್ಟು ಆಗ್ತಿದೆ. ಹಾಗಾದರೆ ಈಗ ಒಂದು ಎಕ್ಸ್ಟ್ರಾ ಮಾಡ್ತೀವಿ, 11ನೇದು ಮಾರ್ಕರ್ ಪ್ರೊಡಕ್ಷನ್ ಮಾಡ್ತೀವಿ. ಈ 11th ಒಂದು ಎಷ್ಟು ಕಾಸ್ಟ್ ಆಯಿತು ಅಂತೇಳಿ ರೆಫರ್ ಮಾಡ್ತೀವಲ್ಲ ಅದನ್ನೇ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್. ಸೊ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಇಸ್ ದ ಅಡಿಷನಲ್ ಕಾಸ್ಟ್ ಟು ದ ಟೋಟಲ್ ಕಾಸ್ಟ್. ಓಕೆ, ಅಡಿಷನಲ್ ಕಾಸ್ಟ್ ಆಗಿರುತ್ತೆ ಯಾವುದಕ್ಕೆ? ಟೋಟಲ್ ಕಾಸ್ಟ್ಗೆ ಫ್ರಮ್ ದ ಎಕ್ಸ್ಟ್ರಾ ಯೂನಿಟ್ ಆಫ್ ಔಟ್ಪುಟ್. ಎಕ್ಸ್ಟ್ರಾ ಯೂನಿಟ್ ಆಫ್ ಔಟ್ಪುಟ್ನ ಪ್ರೊಡಕ್ಷನ್ ಮಾಡೋದಕ್ಕೆ ಆಗುವಂಥ ಕಾಸ್ಟ್ ಇಸ್ ನೋನ್ ಆಸ್ ದ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್. ದ ಫಾರ್ಮುಲಾ ಈಸ್ LRMC equals TCQ minus TCQ minus 1 or LRMC equals delta TC divided by delta Q. ಎರಡರಲ್ಲಿ ಯಾವ ಫಾರ್ಮುಲಾ ಆಗುತ್ತೆ? ಚಿದು LRMC ಅಂತಂದ್ರೆ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಈಕ್ವಲ್ಸ್ ಚೇಂಜ್ ಇನ್ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ change in output. LRMC ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್, ಟೋಟಲ್ ಕಾಸ್ಟ್ ಔಟ್ಪುಟ್, ಟೋಟಲ್ ಕಾಸ್ಟ್ ಪ್ರೀವಿಯಸ್ ಇಯರ್ ಎಷ್ಟು ಕಾಸ್ಟ್ ಆಗ್ತದೆ ಅಂತೇಳಿ ರೆಫರ್ ಮಾಡಿ ಡಿಫ್ರೆನ್ಸಿಯೇಷನ್ ತಗೊಂಡ್ರೆ ವಿ ಗೆಟ್ ದ LRMC. ಓಕೆ, ಸೊ ದ ಲಾಂಗ್ ರನ್ ವಿ ಸ್ಟಡಿಡ್ ಓನ್ಲಿ 2 ಕಾಸ್ಟ್. ಬರೀ ಕೇಳ್ತಿದ್ರೆ 2 ಮಾರ್ಕ್ಸ್ ಕ್ವಶನ್ಗೆ ಲಾಂಗ್ ರನ್ ಅಲ್ಲಿ ಎಷ್ಟು ಕಾಸ್ಟ್ ಬಗ್ಗೆ ಸ್ಟಡಿ ಮಾಡ್ತೀವಿ? ಓನ್ಲಿ 2 ಕಾಸ್ಟ್. ಯಾವ್ಯಾವ್ದಂತಂದ್ರೆ ಲಾಂಗ್ ರನ್ ಆವರೇಜ್ ಕಾಸ್ಟ್ ಅಂಡ್ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್. ನೌ ವಿ ಟಾಕ್ ಅಬೌಟ್ ಶೇಪ್ಸ್ ಆಫ್ ಲಾಂಗ್ ರನ್ ಕಾಸ್ಟ್. ಲಾಂಗ್ ರನ್ದು ಬರೀ ಎರಡೆರಡು ಕಾಸ್ಟ್ ಇದೆ ಅಂತೇಳಿ ರೆಫರ್ ಮಾಡಿದ್ವಿ ಅಲ್ಲ. ಹಾಗಾದರೆ ಈ ಎರಡು ಕಾಸ್ಟ್ ಶೇಪ್ ಹೇಗೆ ಬರುತ್ತೆ ಅಂತೇಳಿ ಈಗ ತೋರಿಸ್ತೀನಿ. ಸೊ ಇನ್ ದ ಡಯಾಗ್ರಾಮ್ ಟೇಕ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ವೈ ಆಕ್ಸಿಸ್. OX axis represent output, O axis represent cost. In the diagram, OX axis represent output, OY axis represent cost. The diagram is 2 curves ನೋಡ್ತಿದ್ದೀವಿ. ಒಂದು LRMC means long run marginal cost, LRAC represent long run average cost. Only 2 cost ಬಗ್ಗೆ ಮಾತ್ರ ಸ್ಟಡಿ ಮಾಡ್ತೀವಿ. ಸೊ 2 ಕಾಸ್ಟ್ ಅದು ಡಯಾಗ್ರಾಮ್ಸ್ ಇದೆ. ಜನರಲಿ LRAC and LRMC are U shaped. ಯಾವ ಶೇಪ್ ಇರುತ್ತೆ ಎರಡೂ? LRAC and LRMC 2 curves ಯಾವ ಶೇಪ್ ಇರುತ್ತೆ ಅಂತಂದ್ರೆ ಯು ಶೇಪ್ ಇರ್ತವೆ. ಓಕೆ, ಎರಡು ಕೂಡ ಯಾವ ಶೇಪ್ ಇರುತ್ತೆ? ಯು ಶೇಪ್ ಇರುತ್ತೆ. ಇಂಪಾರ್ಟೆಂಟ್ ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳ್ತಿದ್ರೆ LRMC ಯು ಶೇಪ್ ಇರುತ್ತೆ. ಇನ್ ದ ಬಿಗಿನಿಂಗ್ ನೋಡಿ, ಲುಕ್ ಅಟ್ ದ ಡಯಾಗ್ರಾಮ್. ಇನ್ ದ ಬಿಗಿನಿಂಗ್ LRAC and LRMC ಸ್ಟಾರ್ಟ್ ಅಟ್ ದ ಸೇಮ್ ಪಾಯಿಂಟ್. ಎರಡು ಕೂಡ ಸೇಮ್ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ ಎರಡು ಕೂಡ ಸೇಮ್ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ? ಕಾಸ್ಟ್ ಒಟ್ಟಿಗೆ ಸ್ಟಾರ್ಟ್ ಆಗುತ್ತೆ. ಎರಡು ಕೂಡ ಒಟ್ಟಿಗೆ ಎರಡು ಕಾಸ್ಟ್ ಸ್ಟಾರ್ಟ್ ಆಗುತ್ತೆ. LRMC ವೈ ಯು ಶೇಪ್ ಕೊಡಿ. ಏನಕ್ಕೆ ಯು ಶೇಪ್ ಬರುತ್ತೆ ಅಂತಂದ್ರೆ ಬಿಕಾಸ್ ಆಫ್ ಆಪರೇಷನ್ ಆಫ್ ರಿಟರ್ನ್ಸ್ ಟು ಸ್ಕೇಲ್. ನೀವು ಆಲ್ರೆಡಿ ಒಂದು 2-3 ಕ್ಲಾಸ್ ಬ್ಯಾಕ್ ಓದಿದ್ರೆ ಆಪರೇಷನ್ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಅಲ್ಲಿ ದೇರ್ ಆರ್ 3 ಟೈಪ್ಸ್ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಇದೆ. ವಾಟ್ ಆರ್ ದ 3 ಟೈಪ್ಸ್ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಅಂದ್ರೆ ದ ಫಸ್ಟ್ ಒನ್ ಈಸ್ increasing returns to scale, second one constant returns to scale, third one diminishing returns to scale alva. So in the long run alli only 2 cost ಬಗ್ಗೆ ಸ್ಟಡಿ ಮಾಡ್ತಿದ್ವಿ. ಲಾಂಗ್ ರನ್ ಆವರೇಜ್ ಕಾಸ್ಟ್, ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್. ಲಾಂಗ್ ರನ್ ಆವರೇಜ್ ಕಾಸ್ಟ್ ಅಂಡ್ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಎರಡೂ ಕೂಡ ಯು ಶೇಪ್ ಇರುತ್ತೆ. ಬಿಕಾಸ್ ವೈ ಯು ಶೇಪ್ ಅಂದ್ರೆ ಬಿಕಾಸ್ ಆಫ್ ದ ರಿಟರ್ನ್ಸ್ ಟು ಸ್ಕೇಲ್. There are 3 types of returns to scale: increasing returns to scale, constant returns to scale, diminishing returns to scale. Increasing returns to scale means when the output is increase ಆಗುತ್ತೆ, greater proportion than the output. Input ಗಿಂತ
ಔಟ್ಪುಟ್ ಇನ್ಪುಟ್ಗಿಂತ ಗ್ರೇಟರ್ ಪ್ರಪೋರ್ಷನ್ ಇನ್ಕ್ರೀಸ್ ಆದರೆ ದಟ್ ಇಸ್ ಕಾಲ್ಡ್ ದ ಇನ್ಕ್ರೀಸ್ ಇನ್ ರಿಟರ್ನ್ಸ್ ಟು ಸ್ಕೇಲ್. ಓಕೆ, ಒನ್ಸ್ ಅಗೇನ್ ಔಟ್ಪುಟ್ ಇನ್ಪುಟ್ಗಿಂತ ಗ್ರೇಟರ್ ದೆನ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ನಾವೇನಾದರೂ ಒಂದು ಶುಗರ್ ಪ್ರೊಡಕ್ಷನ್ ಮಾಡಬೇಕು ಅನ್ಕೊಳ್ತೀವಿ. ಶುಗರ್ ಕೇನ್ನ 50% ಹಾಕಿದ್ವಿ. ಇನ್ಪುಟ್ ಯಾವುದು? ಮೇನ್ ಇನ್ಪುಟ್ ಶುಗರ್ ಕೇನ್. ಶುಗರ್ ಪ್ರೊಡಕ್ಷನ್ ಮಾಡೋಕ್ಕೆ ಶುಗರ್ ಕೇನ್ ಮೇನ್ ಇನ್ಪುಟ್ 50% ಹಾಕಿದ್ವಿ. ಬಟ್ ಶುಗರ್ ಏನಾದರೂ 100% ಔಟ್ಪುಟ್ ಬಂದರೆ ಇಟ್ ಈಸ್ ಕಾಲ್ಡ್ ದ ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಇದನ್ನೇನಂತ ಹೇಳ್ತೀವಿ? ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಈ ಪಾಯಿಂಟ್ ಪೀರಿಯಡಲ್ಲಿ ಕಾಸ್ಟ್ ಏನಾಗಿರುತ್ತೆ? ಡಿಕ್ರೀಸಿಂಗ್ ಇರುತ್ತೆ. ಔಟ್ಪುಟ್ಟು ಜಾಸ್ತಿ ಇದೆ, ಕಾಸ್ಟ್ ಏನಾಗಿದೆ? ಕಡಿಮೆ ಇದೆ. ಸೊ ಈ ಟೈಮ್ ಪೀರಿಯಡ್ ಏನಾಗುತ್ತೆ? ಇಲ್ಲಿಂದ ತನಕ ಇದೆಯಲ್ಲ, ಈ ಟೈಮ್ ಪೀರಿಯಡ್ ಅಲ್ಲಿವರೆಗೂ ಏನಂತ ಕರಿತೀವಿ? ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಇಲ್ಲೇನಾಗಿದೆ? ಔಟ್ಪುಟ್ ಜಾಸ್ತಿ ಇದೆ, ಕಾಸ್ಟ್ ಏನಾಗಿದೆ? ಆವರೇಜ್ ಕಾಸ್ಟ್, ಮಾರ್ಜಿನಲ್ ಕಾಸ್ಟು ಎರಡು ಕೂಡ ಡಿಕ್ರೀಸಿಂಗ್ ಇದೆ. ಅಂದರೆ ಕಾಸ್ಟ್ ಕಡಿಮೆ ಆಗ್ತದೆ, ಔಟ್ಪುಟ್ಟು ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ಏನಾಗಿದೆ? ಕೆಳಗಡೆ ಎರಡು ಕೂಡ ಡಿಕ್ರೀಸಿಂಗ್ ಆರ್ಡರ್ ಇದೆ. ಅಂಡರ್ಸ್ಟುಡ್? LRSC ಮತ್ತು LRMC ಎರಡು ಕೂಡ ಯು ಶೇಪ್ ಇದೆ. ನೀವು ಕೇಳ್ಬೋದು ಏನಕ್ಕೆ ಯು ಶೇಪ್ ಬಂದಿದೆ ಅಂತ ಹೇಳಿದ್ರೆ, ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಇಂದಾಗಿ ಯು ಶೇಪ್ ಬರುತ್ತೆ ಅಂತ. ಯಾವುದು ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಅಂದರೆ there are 3 types of law of returns to scale ಇದೆ. increasing returns to scale, constant returns to scale, diminishing returns to scale. increasing returns to scale ಅಲ್ಲಿ output is increasing greater proportion than the input is known as the increasing returns to scale. ಶುಗರ್ ಪ್ರೊಡಕ್ಷನ್ ಮಾಡ್ತಿದ್ವಿ ಅಂತ ಅಸಂಪ್ಷನ್ ಆಲ್ರೆಡಿ ಮಾಡ್ಕೊಂಡಿದ್ದೀವಿ. ಶುಗರ್ ಕೇನ್ 50% ಹಾಕ್ತಿದ್ದೀವಿ ಇನ್ಪುಟ್ನ, ಔಟ್ಪುಟ್ ಎಷ್ಟು ಬರ್ತದೆ? ಶುಗರು 100% ಬರ್ತದೆ. ಈ ಟೈಮ್ ಪೀರಿಯಡಲ್ಲಿ ಕಾಸ್ಟ್ ತುಂಬ ಕಡಿಮೆ ಆಗುತ್ತೆ. ಅವಾಗ ಏನಾಗುತ್ತೆ? ಕಾಸ್ಟು ತುಂಬ ಕೆಳಗಡೆ ಬಂದಾಗ ಎರಡು ಕಾಸ್ಟ್ ಕಡಿಮೆ ಆಗುತ್ತೆ, ಕೆಳಗಡೆ ಡಿಕ್ರೀಸಿಂಗ್ ಇರುತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಇದು ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಹೊಸದಾಗಿ ಫಾರ್ಮ್ನ ಸ್ಟಾರ್ಟ್ ಮಾಡಿರ್ತೀವಲ್ಲ, ಅಟ್ ದ ಬಿಗಿನಿಂಗ್ ಸ್ಟೇಜಲ್ಲಿ ಆಗುತ್ತೆ. ಬಿಗಿನಿಂಗ್ ಸ್ಟೇಜಲ್ಲಿ ಕಾಸ್ಟ್ ಕಡಿಮೆ ಬಿಟ್ಬಿಡುತ್ತೆ, ಔಟ್ಪುಟ್ ಪ್ರೊಡಕ್ಷನ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್. ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್ ಅಲ್ಲಿ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಎರಡು ಕೂಡ ಸೇಮ್ ಪ್ರಪೋರ್ಷನ್ ಆಗುತ್ತೆ. ಇಟ್ ಇಸ್ ನೋನ್ ಆಸ್ ದ ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್. ಈಗ ಸೇಮ್ ಶುಗರ್ ಪ್ರೊಡಕ್ಷನ್ ಮಾಡಬೇಕು ಅಂದ್ಕೊಂಡಿರ್ತೀವಿ. ಶುಗರ್ ಕೇನ್ನ ಓಕೆ, ಶುಗರ್ ಕೇನ್ ಇದು ಇನ್ಪುಟ್. ಶುಗರ್ ಕೇನ್ ಅನ್ನೋದು ಇದನ್ನ 80% ಹಾಕ್ತಿದ್ದೀವಿ. ಓಕೆ, ಇನ್ಪುಟ್ ಎಷ್ಟು ಪರ್ಸೆಂಟ್ ಹಾಕ್ತಿದ್ದೀವಿ? 80%. ಔಟ್ಪುಟ್ ಯಾವುದು? ಶುಗರ್. ಅದು ಕೂಡ 80% ಅಲ್ಲಿ ಔಟ್ಪುಟ್ ಬಂದರೆ ಇಟ್ ಈಸ್ ನೋನ್ ಆಸ್ ದ ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್. ಇನ್ಪುಟ್ ಆ್ಯಂಡ್ ಔಟ್ಪುಟ್ ಬೋತ್ ಸೇಮ್ ಪ್ರಪೋರ್ಷನ್ ಇದೆ. ಎರಡು ಕೂಡ ಎಷ್ಟು ಇನ್ಪುಟ್ ಆಗ್ತಿರ್ತೀವಿ ಅಷ್ಟೇ ಔಟ್ಪುಟ್ ಆಗಿದೆ. ಅವಾಗ ಕಾಸ್ಟ್ ಏನಾಗಿದೆ? ಸೇಮ್ ಅಷ್ಟೇ ಕಾಸ್ಟ್ ಇರುತ್ತೆ. ಆವಾಗ ನೋಡಿ ಎರಡು ಕೂಡ ಏನಾಗಿದೆ? ಇಲ್ಲಿ ಕಾನ್ಸ್ಟೆಂಟ್ ಆಗಿದೆ. ಸೊ ನೋಡಿ ಇಲ್ಲೂ ಕೂಡ ಕಾನ್ಸ್ಟೆಂಟು, ಇಲ್ಲೂ ಕೂಡ ಡಯಾಗ್ರಾಮಲ್ಲಿ ಕಾನ್ಸ್ಟೆಂಟ್ ಆಗಿದೆ. ಸೊ ಅರ್ಥ ಆಗ್ತಿದೆಯಾ? ಸೊ ಎರಡು ಕೂಡ ಕಾನ್ಸ್ಟೆಂಟ್ ಇರುತ್ತೆ, ಅದಕ್ಕೆ ಅದನ್ನು ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್. ನೆಕ್ಸ್ಟ್ ಡಿಮಿನಿಷಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಡಿಮಿನಿಷಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಂದರೆ ಇದು ಒಂದು ಫರ್ಮ್ದು ತುಂಬ ವರ್ಷಗಳ ನಂತರ ಡಿಮಿನಿಷಿಂಗ್ ರಿಟರ್ನ್ಸ್ ಟು ಸ್ಕೇಲ್ನ ಎಕ್ಸ್ಪೀರಿಯನ್ಸಸ್ ಮಾಡುತ್ತೆ. ಡಿಮಿನಿಷಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಂತಂದರೆ ಔಟ್ಪುಟ್ಟು ಕಡಿಮೆ ಇರುತ್ತೆ, ಇನ್ಪುಟ್ಟು ಜಾಸ್ತಿ ಗ್ರೇಟರ್ ಪ್ರಪೋರ್ಷನ್ ಇರುತ್ತೆ. ಸೊ ಇನ್ಪುಟ್ ಈಸ್ ಗ್ರೇಟರ್ ಪ್ರಪೋರ್ಷನ್ ದ್ಯಾನ್ ದ ಔಟ್ಪುಟ್ ಈಸ್ ನೋನ್ ಆಸ್ ದ ಡಿಮಿನಿಷಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಇದರಲ್ಲಿ ಶುಗರ್ ಪ್ರೊಡಕ್ಷನ್ ಮಾಡಬೇಕು ಅಂತ ನೋಡ್ತೀವಿ. ಶುಗರ್ ಕೇನ ನಾವು 80% ಹಾಕ್ತಿದ್ದೀವಿ. ಓಕೆ, ಶುಗರ್ ಕೇನು 80% ಹಾಕ್ತಿದ್ದೀವಿ. ಓಕೆ, ಬಟ್ ಶುಗರ್ ಎಷ್ಟು ಬರ್ತದೆ? ಓನ್ಲಿ 50%. ಓಕೆ, ಶುಗರ್ ಕೇನ್ 80% ಇನ್ಪುಟ್ ಹಾಕ್ತಿದ್ದೀವಿ, ಔಟ್ಪುಟ್ ಬರೀ 50% ಬಂದರೆ ಇಟ್ ಇಸ್ ಕಾಲ್ಡ್ ದ ಡಿಮಿನಿಷಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಇಲ್ಲಿ ಏನಾಗಿದೆ? ಇನ್ಪುಟ್ ಅಂದರೆ ಕಾಸ್ಟ್ ಜಾಸ್ತಿ ಇದೆ, ಬಟ್ ಔಟ್ಪುಟ್ ಏನಾಗಿದೆ? ಕಡಿಮೆ ಇದೆ. ಅದಕ್ಕೋಸ್ಕರ ನೋಡಿ ಕಾಸ್ಟ್ ಏನಾಗುತ್ತೆ? ಇನ್ಕ್ರೀಸಿಂಗ್ ಆರ್ಡರ್ ಇದೆ. ಪಾಯಿಂಟ್ ಪೀರಿಯಡ್ ಆಗಲೇ ಎಲ್ಲಿ LRSC ಮತ್ತು LRMC ಕವು 1.1 ಟಚ್ ಆಗುತ್ತೋ ಅದರಿಂದ ಮೇಲ್ಗಡೆಗೆ LRSC ಮತ್ತು LRMC ಎರಡು ಕೂಡ ಇನ್ಕ್ರೀಸಿಂಗ್ ಇರುತ್ತೆ. ಇನ್ಕ್ರೀಸಿಂಗ್ ಯಾಕಿರುತ್ತೆ ಅಂತಂದರೆ ಔಟ್ಪುಟ್ ಕಡಿಮೆ ಇರುತ್ತೆ, ಇನ್ಪುಟ್ ಜಾಸ್ತಿಯಾಗಿ ಕಾಸ್ಟೇ ಜಾಸ್ತಿ ಇರುತ್ತೆ, ಪ್ರಾಫಿಟು ಕಡಿಮೆ ಆಗುತ್ತೆ. ದಟ್ಸ್ ವೈ ಬೋತ್ LRMC AC ಆ್ಯಂಡ್ LRMC ಕವ್ ಆರ್ ದ ಇನ್ಕ್ರೀಸಿಂಗ್ ರೇಟ್. ಸೊ ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದ ಫೋಮು ಕಾಸ್ಟ್ ಫಸ್ಟ್ ಡಿಕ್ರೀಸ್ ಆಗಿರುತ್ತೆ, ಆಮೇಲೆ ಕಾಸ್ಟ್ ಕಾನ್ಸ್ಟೆಂಟ್ ಆಗುತ್ತೆ, ಆಮೇಲೆ ಏನಾಗುತ್ತೆ? ಇನ್ಕ್ರೀಸಿಂಗ್ ಆರ್ಡರ್ ಆಗುತ್ತೆ. ಸೊ ನೋಡಿ ಡಯಾಗ್ರಾಮಲ್ಲಿ LRSC ಮತ್ತು LRMC ಫಸ್ಟು ಎರಡು ಸೇಮ್ ಪಾಯಿಂಟಲ್ಲಿ ಸ್ಟಾರ್ಟ್ ಆಗುತ್ತೆ, ಎರಡು ಕೂಡ ಸೇಮ್ ಪಾಯಿಂಟ್ ಡಿಕ್ರೀಸ್ ಬರುತ್ತೆ. ಅಟ್ ದ ಒನ್ ಪಾಯಿಂಟಲ್ಲಿ LRAC ಆ್ಯಂಡ್ LRMC ಎರಡು ಕೂಡ ಟ್ಯಾಂಜೆಂಟ್ ಆಗಿದೆ, ಕಟ್ ಮಾಡಿದೆ. ಬಿಲೋ ಪಾಯಿಂಟಿಂದ LRMC ಕೌಟ್ ಮಾಡಿದೆ. ಸೊ ಎಮ್ಗಿಂತ ಲೆಫ್ಟ್ ಸೈಡ್, ಈ ಎಮ್ ಪಾಯಿಂಟ್ ಇದೆಯಲ್ಲ ಇದಕ್ಕಿಂತ ಲೆಫ್ಟ್ ಸೈಡ್
ಎಲ್ ಆರ್ ಎಸ್ ಸಿ ಗ್ರೇಟರ್ ಇದೆ, ಎಲ್ ಆರ್ ಎಂ ಸಿ ಲೋಯರ್ ಇದೆ. ಅದೇ ಎಂ ಪಾಯಿಂಟ್ ಆಫ್ಟರು ಎಲ್ ಆರ್ ಎಂ ಸಿ ಗ್ರೇಟರ್ ಇದೆ, ಎಲ್ ಆರ್ ಎಸ್ ಸಿ ಡಿಕ್ರೀಸಿಂಗ್ ಇದೆ. ಓಕೆ, ಸೊ ಲೆಫ್ಟ್ ಎಂ ಅಲ್ಲಿ ಎಲ್ ಆರ್ ಎಂ ಸಿ ಲೆಸ್ ಆಗಿದ್ದು ಎಲ್ ಆರ್ ಎ ಸಿ ಗ್ರೇಟರ್ ಇದೆ. ರೈಟ್ ಎಂ ಅಲ್ಲಿ ರೈಟ್ ಎಂ ಪಾಯಿಂಟ್ ಅಲ್ಲಿ ಎಲ್ ಆರ್ ಎಂ ಸಿ ಗ್ರೇಟರ್ ಇದೆ, ಎಲ್ ಆರ್ ಎ ಸಿ ಲೆಸ್ಸರ್ ಇದೆ. ಅಂಡರ್ಸ್ಟುಡ್? ಸೊ ಏನಿಗೆ ಶೇಪ್ ಬರುತ್ತೆ ಅಂದ್ರೆ ಯು ಶೇಪ್ ಏನಿಗೆ ಬರುತ್ತೆ ಅಂತ ಹೇಳಿ ನಾನು ಹೇಳಿದೆ. ಬಿಕಾಸ್ ಆಫ್ ಲಾ ಆಫ್ ರಿಟರ್ನ್ಸ್ ಕೇಳಿದಾಗಿ ಯು ಶೇಪ್ ತಗೊಳುತ್ತೆ ಎಲ್ ಆರ್ ಎಸ್ ಸಿ ಮತ್ತೆ ಎಲ್ ಆರ್ ಎಂ ಸಿ. ಸೊ ಯು ಶೇಪ್ ತಗೊಂಡ್ಮೇಲೆ ನೋಡಿ, ಅಟ್ ದ ಬಿಗಿನಿಂಗ್ ಎಲ್ ಆರ್ ಎಸ್ ಸಿ ಅಂಡ್ ಎಲ್ ಆರ್ ಎಂ ಸಿ ಬೋತ್ ಸ್ಟಾರ್ಟೆಡ್ ದ ಸೇಮ್ ಬೋಟ್ ಸ್ಟಾರ್ಟ್ ಇದೆ. ಇನ್ ದ ಬಿಗಿನಿಂಗ್ ಅಲ್ಲಿ ಎಲ್ ಆರ್ ಎಸ್ ಸಿ ಮೇಲ್ಗಡೆ ಇದೆ, ಎಲ್ ಆರ್ ಎಸ್ ಸಿ ಕೆಳಗಡೆ ಇದೆ, ಅಂದ್ರೆ ಜಾಸ್ತಿ ಮೇಲಿದೆ, ಇದು ಕೆಳಗಡೆ ಇದೆ. ಅಟ್ ದ ಪಾಯಿಂಟ್ ಎಲ್ಲಿ ಎಲ್ ಆರ್ ಎಸ್ ಸಿ ಮತ್ತೆ ಎಲ್ ಆರ್ ಎಂ ಸಿ ಅಟ್ ದ ಮಿನಿಮಮ್ ಪಾಯಿಂಟ್ ಅಲ್ಲಿ ಬಿಲೋ ಪಾಯಿಂಟ್ ಅಲ್ಲಿ ಕಟ್ ಮಾಡೋದು, ಆಫ್ಟರ್ ದ ಪಾಯಿಂಟ್ ಅಲ್ಲಿ ಎಲ್ ಆರ್ ಎಸ್ ಸಿ ಡಿಕ್ರೀಸಿಂಗ್ ಬರುತ್ತೆ, ಎಲ್ ಆರ್ ಎಂ ಸಿ ಅದಕ್ಕಿಂತ ಮೇಲ್ಗಡೆ ರೈಸ್ ಆಗ್ತಾ ಹೋಗುತ್ತೆ. ಓಕೆ, ಬಿಕಾಸ್ ಆಫ್ ದ ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್. ಸೊ ಡಯಾಗ್ರಾಮ್ ನೋಡಿ, ಡಯಾಗ್ರಾಮ್ ನೀಟಾಗಿ ಬರ್ಕೊಳ್ಳಿ. ಓ ಎಕ್ಸ್ ಆಕ್ಸಿಸ್ ಔಟ್ಪುಟ್ ರೆಪ್ರೆಸೆಂಟ್ ಮಾಡುತ್ತೆ, ಓ ಆಕ್ಸಿಸ್ ಕಾಸ್ಟ್ ನ ರೆಪ್ರೆಸೆಂಟ್ ಮಾಡುತ್ತೆ. ಎಲ್ ಆರ್ ಎಸ್ ಸಿ ಅಂಡ್ ಎಲ್ ಆರ್ ಎಂ ಸಿ ಆರ್ ಯು ಶೇಪ್ ಬಿಕಾಸ್ ಆಫ್ ದ ಲಾ ಆಫ್ ರಿಟರ್ನ್ಸ್ ಸ್ಕೇಲ್ ಇದೆ. ಎಲ್ಲಿ ಎಲ್ ಆರ್ ಎಸ್ ಸಿ ಅಂಡ್ ಎಲ್ ಆರ್ ಎಂ ಸಿ ಅಟ್ ದ ಮಿನಿಮಮ್ ಪಾಯಿಂಟ್ ಅಲ್ಲಿ ಟಚ್ ಆಗುತ್ತೋ ಅದಾದ್ಮೇಲೆ ಎಲ್ ಆರ್ ಎಸ್ ಸಿ ಗ್ರೇಟರ್ ಪ್ರಪೋರ್ಷನ್ ಅಲ್ಲಿ ಇರುತ್ತೆ, ಎಲ್ ಆರ್ ಎಂ ಸಿ ಗ್ರೇಟರ್ ಪ್ರಪೋರ್ಷನ್, ಎಲ್ ಆರ್ ಎಸ್ ಸಿ ಅದಕ್ಕಿಂತ ಕಡಿಮೆ ಇರುತ್ತೆ. ಅದಕ್ಕಿಂತ ಬಿಫೋರು ಎಲ್ ಆರ್ ಎಸ್ ಸಿ ಗ್ರೇಟರ್ ಇತ್ತು, ಎಲ್ ಆರ್ ಎಂ ಸಿ ಲೆಸ್ಸರ್ ಇತ್ತು. ಓಕೆ, ಸೊ ನೋಟ್ ಇಟ್ ಡೌನ್ ಕೇರ್ಫುಲಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇನ್ 4 marks. Thank you so much.